ನಮಸ್ಕಾರ. ನಿಮಗೆ ಗೊತ್ತಿರೋ ಹಾಗೆ ಉಜಿರೆ ಎಸ್.ಡಿ.ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಉತ್ತಮ ರೀತಿಯಲ್ಲಿ ಸೇವೆಯನ್ನು ನೀಡುವಂಥ ಒಂದು ಆಸ್ಪತ್ರೆ. ಈಗ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅನೇಕ ಸುಸಜ್ಜಿತ ಆಧುನಿಕ ಯಂತ್ರೋಪಕರಣಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಬೇರೆ ಬೇರೆ ವೈದ್ಯರುಗಳನ್ನ ಇಲ್ಲಿ ತಂದ್ರು. ಅಂದ್ರೆ ಬೆಳ್ತಂಗಡಿಯ ಜನರಿಗೆ ಯಾವುದೇ ಕಾರಣಕ್ಕೂ ಮಂಗಳೂರು ಹೋಗಬಾರ್ದು, ಎಲ್ಲ ಫೆಸಿಲಿಟಿಗಳು, ಎಲ್ಲ ಆಸ್ಪತ್ರೆಯ ಸೇವೆಗಳು ಇಲ್ಲೇ ಸಿಗ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಉಜಿರೆಯ ಈ ಒಂದು ಹೃದಯ ಭಾಗದಲ್ಲಿರುವಂತಹ ಎಸ್.ಡಿ.ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ. ಬೆಳ್ತಂಗಡಿಯ ಜನರಿಗೆ ಒಂದು ಸಂತಸದ ಸುದ್ದಿಯನ್ನು ಎಸ್.ಡಿ.ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನೀಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಇನ್ಮುಂದೆ ಎಸ್.ಡಿ.ಎಂ ಆಸ್ಪತ್ರೆಯ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ನಲ್ಲಿ ಸಂಪೂರ್ಣವಾಗಿ ಒಬ್ಬರು ವೈದ್ಯರು ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಬೇರೆ ಯಾರು ಅಲ್ಲ, ಅವರೇ ಡಾಕ್ಟರ್ ಕಾರ್ತಿಕ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಎಮರ್ಜೆನ್ಸಿ ಅಂತ ಹೇಳಿದಾಗ ಈಗ ಅನೇಕ ಘಟನೆಗಳು ನಡೀತಾ ಇದೆ ಈ ಸಮಾಜದಲ್ಲಿ. ಸೊ ಆರೋಗ್ಯಕ್ಕೂ ಕೂಡ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಎಮರ್ಜೆನ್ಸಿಯಿಂದ ಬಂದಾಗ ಒಂದು ಆಸ್ಪತ್ರೆಯಲ್ಲಿ ಇಂಪಾರ್ಟೆಂಟ್ ಒಂದು ಡಿಪಾರ್ಟ್ಮೆಂಟ್. ಸೊ ಇವತ್ತಿನಿಂದ ನೀವು ಅದರ ಸಂಪೂರ್ಣ ಟೇಕ್ ಓವರ್ ಮಾಡ್ತಾ ಇದ್ರಿ. 24 hours ಅಲ್ವಾ, ಇಲ್ಲೇ ಕೆಲಸ ಮಾಡ್ತಾ ಇದ್ರಿ. ಡಾಕ್ಟರ್ ಕಾರ್ತಿಕ್ ಅವರು ಎಲ್ಲ ಟೈಮಲ್ಲಿ ಅವೈಲೇಬಲ್ ಆಗಿರ್ತಾರೆ. ಸರ್ ಹೇಗೆ ನಡೆಯುತ್ತೆ ಈ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನಿಮ್ಮ ನೇತೃತ್ವದಲ್ಲಿ ಅಂತ? ಸೊ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತಾನೆ ಹೇಗಂತ ಹೇಳಿದ್ರೆ, ಸೊ ಯೂಶ್ವಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಕ್ಯಾಶುಯಾಲಿಟಿ ಅಂತ ಯೂಶ್ವಲಿ ನಾವು ಮೆನ್ಷನ್ ಮಾಡ್ತೇವೆ ಹಾಸ್ಪಿಟಲ್ ಅಂತ ಹೇಳಿದ್ರೆ. ಅದೇನಾದ್ರೂ ಆಕ್ಸಿಡೆಂಟ್ ಆಗಿರ್ಲಿ ಅಥವಾ ಹೆಲ್ತ್ ರಿಲೇಟೆಡ್ ಏನಾದ್ರೂ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಾವು ಹೋಗುವಂಥದ್ದು ಕ್ಯಾಶುಯಾಲಿಟಿ ಹೋಗುವಂಥದ್ದು ಎಲ್ಲ ಮುಂಚೆಯಿಂದ ಎಲ್ರಿಗೂ ಗೊತ್ತಿರ್ತದೆ. ಅಲ್ಲಿ ಟ್ರೀಟ್ಮೆಂಟ್ ಕೊಡುವ ಡಾಕ್ಟರ್ ಎಲ್ಲ ಇರ್ತಾರೆ ಅಂತೇಳಿ. ಸೊ ಅದು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅಡ್ವಾನ್ಸ್ ಆಗಿದೆ. ಸೊ ಕ್ಯಾಶುಯಾಲಿಟಿ ಸಿಸ್ಟಮ್ನ ಇವಾಗ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್, ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಂತ ಚೇಂಜ್ ಆಗಿದೆ, ಅಂದರೆ ಡೆವಲಪ್ ಆಗಿದೆ. ಸೊ ನಾನು ಮಾಡಿರುವಂಥ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನು ಮಾಡಿದ್ದೇನೆ ಈ ಫೀಲ್ಡಲ್ಲಿ ಮಾಡಿರುವಂಥದ್ದು ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್. ಓಕೆ. ಸೊ ಹಾಗೆ ಸೊ ನಮ್ದು ಫೀಲ್ಡ್ ಆಸ್ ಸಚ್ ಏನಂತ ಹೇಳಿದ್ರೆ ಇವಾಗ ಬರುವಂಥ ಎಲ್ಲ ಪೇಷಂಟ್, ಸೊ ಪೀಡಿಯಾಟಿಕ್ ಆಗಿರಲಿ ಅಥವಾ ಅಡಲ್ಟ್ ಪೇಷಂಟ್ ಆಗಿರಲಿ ಅಥವಾ ಜಿರಿಯಾಟ್ರಿಕ್ ಅಂದರೆ ಓಲ್ಡ್ ಏಜ್ ಆಗಿರೋ ಪೇಷಂಟ್ ಆಗಿರಲಿ, ಮೇಲ್ ಇರಲಿ ಫೀಮೇಲ್ ಇರಲಿ, ಯಾವುದೇ ಪೇಷಂಟ್ ಕಂಡೀಷನ್ ಏನೇ ಇದ್ರೂ ಕೂಡ ಅದಕ್ಕೆ ಇಮ್ಮಿಡಿಯೇಟ್ಲಿ ಲೈಫ್ ಸೇವಿಂಗ್ ಲೈಫ್ ಥ್ರೆಟ್ನಿಂಗ್ ಏನಾದರೂ ಕಂಡೀಷನ್ ಉಂಟು ಅಂತ ಹೇಳಿದರೆ ಸೊ ಅದನ್ನು ಪ್ರಿವೆಂಟ್ ಮಾಡುವಂಥದ್ದು. ಸೊ ಅದು ಆ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಪ್ರೋಗ್ರೆಸ್ ಆಗೋದನ್ನ ಸ್ಟಾಪ್ ಮಾಡುವಂಥದ್ದು, ಮತ್ತೆ ಅದಕ್ಕೆ ಬೇಕಾಗಿರುವ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ಕೊಟ್ಟು ಮತ್ತೆ ಫರ್ದರ್ ಎಲ್ಲಾದರೂ ಐಸಿಯು ಅಲ್ಲಿ ಕಂಟಿನ್ಯೂ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಐಸಿಯು ಟ್ರೀಟ್ಮೆಂಟ್ ಮಾಡುವಂಥದ್ದು ಅಥವಾ ವಾರ್ಡಲ್ಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು, ಅಥವಾ ಇನ್ ಕೇಸ್ ಮನೆ ಹೋಗೋದು ಪೇಷಂಟ್ ಎಲ್ಲ ಕರೆಕ್ಟ್ ಆಯಿತು ಅಂತ ಹೇಳಿದ್ರೆ ಮನೆ ಕಳುಹಿಸುವಂಥ ನಾವು ಟ್ರೀಟ್ಮೆಂಟನ್ನು ನಾವು ಡಿಪಾರ್ಟ್ಮೆಂಟಲ್ಲಿ ಮಾಡ್ತೇವೆ. ಓಕೆ. ಸೊ ಆಸ್ ಸಚ್ ಇದು ಒಬ್ಬರ ಕೆಲಸ ಅಲ್ಲ. ಸೊ ಅಂದರೆ ನಾನೊಬ್ಬನೇ ಇದ್ದೇನೆ ಪೂರ್ತಿ ಅಂದರೆ ಎಮರ್ಜೆನ್ಸಿನ ನೋಡ್ಕೊಳ್ಬೋದು ಅಥವಾ ಎಲ್ರಿಗೂ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಇದು ಏನಂತ ಹೇಳಿದ್ರೆ ಮೇನ್ ಆಗಿ ಏನಂತ ಹೇಳಿದ್ರೆ ಒಂದು ಟೀಮ್ ವರ್ಕ್ ಅಂತ ಹೇಳ್ತಾರೆ. ಸೊ ನಮ್ಮ ಜೊತೆ ಬೇರೆ ಇದು ನರ್ಸಿಂಗ್ ಸ್ಟಾಫ್ ಆಗಿರ್ಲಿ ಅಥವಾ ನಿಮ್ದು ಪ್ಯಾರಾಮೆಡಿಕ್ ಡಿಪಾರ್ಟ್ಮೆಂಟ್ ಎಲ್ಲ ಇರ್ತದೆ ಅವರಾಗಿರ್ಲಿ ಅಥವಾ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಅಕ್ಕ ಅಣ್ಣನವರಿಂದ ಹಿಡ್ಕೊಂಡು ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಪ್ರತಿಯೊಬ್ರು ಕೂಡ ಇನ್ ದಿಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ವಿತ್ ದ ಟೀಮ್ ವರ್ಕ್ ಈ ಇದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅನ್ನ ನಾವು ನಡೆಸುವಂಥದ್ದು. ಓಕೆ. ಸೊ ಅದೊಂದು ಹೇಳಿದ್ರು. ಸೊ ಈಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ತುಂಬಾ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡಿದವರು, ನುರಿತ ವೈದ್ಯರು ಅಂತ ನಿಮ್ಗೆ ಹೆಸರಿದೆ. ಸೊ ಅದನ್ನ ಹೇಳೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಮತ್ತೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅನ್ನು ನೀವು ಪಡ್ಕೊಂಡು ಇಲ್ಲಿ ಬಂದಿದ್ದೀರಿ ಅಂತ? ಸೊ ನಾವು MBBS ಆದ್ಮೇಲೆ ನಾನು 3 ವರ್ಷ ಇಲ್ಲೇ ಕೆಲಸ ಮಾಡಿದ್ದೆ. ಸೊ ಎಸ್.ಡಿ.ಎಂ ಅಲ್ಲಿ ಕೆಲಸ ಮಾಡಿದ್ದೆ. ಹಳೆ ನಂಟು ಇದೆ. ಹೌದು ಹೌದು. ಸೊ 3 years ನಾನು ವರ್ಕ್ ಮಾಡಿದ್ದೆ ಟಿಲ್ 2019. ಅದಾದ್ಮೇಲೆ 2019 ಆದ್ಮೇಲೆ ನಂದು ನೀಟ್ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬಂದಾದ್ಮೇಲೆ ನನಗೆ ಸೀಟ್ ಸಿಕ್ಕಿದೆ ಎಲ್ಲಿ ಅಂತ ಹೇಳಿದ್ರೆ ಬಾಂಬೆಯಲ್ಲಿ. ಸೊ ಮುಂಬೈಯಲ್ಲಿ ಕೋಕಿಲಾಬೆನ್ ಧೀರುಭಾಯ್ ಅಂಬಾನಿ ಹಾಸ್ಪಿಟಲ್ ಅಲ್ಲಿ ನನಗೆ ಎಮರ್ಜೆನ್ಸಿ ಮೆಡಿಸಿನ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಸಿಕ್ಕಿತ್ತು. ಸೊ ಅದು 3 years ನಾನು ಅಲ್ಲಿ ಕಂಪ್ಲೀಟ್ ಆದ್ಮೇಲೆ ಸೊ 2022 ಅಲ್ಲಿ ನಾನು ಮಂಗಳೂರಿಗೆ ಬಂದೆ. ಸೊ ಮಂಗಳೂರಲ್ಲಿ KMC ಅಲ್ಲಿ ನಾನು ಕೆಲಸ ಮಾಡಿದ್ದೆ. ಸೊ ಟಿಲ್ ನಾವು ನಾನು KMC ಅಲ್ಲಿ ಅಸೋಸಿಯೇಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅದಾದ್ಮೇಲೆ ಸೊ ನಾನು ವಾಪಸ್ ಇಲ್ಲಿಗೆ ಬಂದಿದ್ದೇನೆ ಕೆಲಸ ಮಾಡಕ್ಕೆ. ಸಾಮಾನ್ಯವಾಗಿ ನಮ್ಮ ಈ ಗ್ರಾಮೀಣ ಪ್ರದೇಶ, ಹಾಗಾಗಿ ಎಲ್ಲ ಅನ್ಕೊಳ್ತಾರೆ, ಎಲ್ಲನ ಮಂಗಳೂರಿಗೆ ರೆಫರ್ ಮಾಡ್ತಾರೆ ಎಮರ್ಜೆನ್ಸಿ ಅಂತ ಹೋದಾಗ. ಸಾಮಾನ್ಯವಾಗಿ ಜನರ ಯೋಚನೆ ಆ ಥರ ಇರುತ್ತೆ. ಸೊ ಇನ್ನು ಮುಂದೆ ಡಾಕ್ಟರ್ ಕಾರ್ತಿಕ್ ಅವರು ಇಲ್ಲಿ ಇರೋದ್ರಿಂದ ಯಾವುದೇ ಒಂದು
ಪೇಷಂಟ್ಗಳನ್ನ ಇಲ್ಲೇ ಟ್ರೀಟ್ ಮಾಡಿ ಅವರನ್ನ ಹುಷಾರು ಮಾಡಿ ಕಳಿಸುವಂತ ಕೆಲಸ ಆಗುತ್ತೆ ಅಂತ ಅಲ್ವಾ? ಎಸ್, ಅದು ನಮ್ದು ಕೂಡ ಪ್ರಯತ್ನ. ಸೊ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ನಾವು ಡೆಫಿನೆಟ್ ಆಗಿ ಆಬ್ವಿಯಸ್ಲಿ ಮಾಡ್ತೇವೆ. ಸೊ ಎಮರ್ಜೆನ್ಸಿ ಅಂತ ಹೇಳುವಾಗ ಯಾವುದೇ ಆಗಿರ್ಲಿ, ನಿಮ್ದು ಆಗ ಹೇಳಿದ ಪ್ರಕಾರ ಚಿಕ್ಕವರಿರ್ಲಿ ಇರ್ಲಿ ದೊಡ್ಡವರಾಗಿರ್ಲಿ, ಸೊ ಆಕ್ಸಿಡೆಂಟ್ ಆಗಿರ್ಲಿ, ಸೊ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಲಿ, ಕೆಲವೊಂದು ಸರ್ತಿ ಸ್ಟ್ರೋಕ್ ಆಗಿರ್ಲಿ, ಅಥವಾ ಸಿವಿಯರ್ ಇನ್ಫೆಕ್ಷನ್ ಆಗಿರ್ಲಿ, ಸೊ ಈ ಎಲ್ಲ ಕಂಡೀಷನ್ ಇರುವಾಗ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಅಂತಂದು ತುಂಬಾ ಇಂಪಾರ್ಟೆಂಟ್. ಸೊ ಇಮ್ಮಿಡಿಯೇಟ್ ಆಗಿ ಕೆಲವೊಂದನ್ನ ಮಾಡ್ಲೇಬೇಕಾಗಿರುವಂತದ್ದು ತುಂಬಾ ಇಂಪಾರ್ಟೆಂಟ್. ಕೆಲವು ಮಾಡಬಾರ್ದು ಆ ತರ ಕೂಡ ಇರ್ತದೆ. ಸೊ ಅದನ್ನು ಕೂಡ ನಾವು ಮಾಡಬಾರ್ದು ಆ ಸಿಚುವೇಶನ್. ಸೊ ಅದನ್ನೆಲ್ಲ ನಾವು ತಿಳ್ಕೊಂಡು ಒಂದು ಆಸ್ ಪರ್ ದ ಸೈನ್ಸ್ ಪ್ರಕಾರ ಒಂದು ಒಳ್ಳೆ ಟ್ರೀಟ್ಮೆಂಟ್ ಪೇಷಂಟ್ಸ್ ಗಳಿಗೆ ಕೊಟ್ರೆ, ಸೊ ಅದು ಡಿಸೀಸ್ ಪ್ರೋಗ್ರೆಷನ್ ಏನುಂಟು ಅದನ್ನ ಸ್ಟಾಪ್ ಮಾಡ್ಬೋದು, ಮತ್ತೆ ಕ್ಯೂರ್ ಬೇಗ ಆಗ್ತದೆ ಪೇಷಂಟ್ಸ್ ಗಳಿಗೆ. ಸೊ ಯಾವುದೇ ಆಗಿರ್ಲಿ, ಈಗ ಆಕ್ಸಿಡೆಂಟ್ ಆಗಿರ್ಲಿ, ಬ್ಲೀಡಿಂಗ್ ಆಗ್ತಾ ಉಂಟು ಅದನ್ನ ಸ್ಟಾಪ್ ಮಾಡುವಂಥದ್ದು, ಬ್ಲೀಡಿಂಗ್ ತುಂಬಾ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳಿದ್ರೆ ಬ್ಲಡ್ ಪ್ರಾಡಕ್ಟ್ ಕೊಡುವಂಥದ್ದು, ಅಥವಾ BP ತುಂಬಾ ಲೋ ಆಗಿದೆ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಮೇಲೆ ತಗೊಂಡು ಬರುವಂಥದ್ದು. ಸೊ ಬ್ಲೀಡಿಂಗ್ ಕಡಿಮೆ ಆಗುವಂತ ಕೆಲವು ಮೆಡಿಕೇಶನ್ ಇರ್ತದೆ ಅದನ್ನು ಕೊಡುವಂಥದ್ದು. ಮತ್ತೆ ಕೆಲವೊಂದು ತುಂಬಾ ಸಾಯಿಲಿಂಗ್ ಎಲ್ಲ ಆಗಿದೆ, ಎಲ್ಲಾದ್ರೂ ಕೊಳೆ ಆಗಿದೆ ಅಂದ್ರೆ ವೂಂಡ್ ಎಲ್ಲ ತುಂಬಾ ಬ್ಯಾಡ್ ಉಂಟು ಅಂತ ಹೇಳಿದ್ರೆ ಆಂಟಿಬಯೋಟಿಕ್ ಎಲ್ಲ ಕೊಡುವಂಥದ್ದು, ಇನ್ಫೆಕ್ಷನ್ ಆಗದಿರುವಂತ ಪ್ರಿವೆಂಟ್ ಮಾಡುವಂಥದ್ದು, ಕೆಲವು ಲೈಫ್ ಸೇವಿಂಗ್ ಪ್ರೊಸೀಜರ್ ಮಾಡುವಂಥದ್ದು. ಕೆಲವೊಂದು ಲಂಗ್ಸ್ ಅಲ್ಲಿ ಗಾಳಿ ತುಂಬುವಂಥದ್ದು ಪ್ರಾಬ್ಲಮ್ ಇರ್ತದೆ, ನಿಮೋಥೊರಾಕ್ಸ್ ಅಂತ ಹೇಳ್ತೇವೆ. ಆ ಟೈಮಲ್ಲಿ ಏನ್ ನಾವು ಮಾಡ್ಬೇಕು ಟ್ರೀಟ್ಮೆಂಟ್ ಕೊಡುವಂಥದ್ದು. ಹಾರ್ಟ್ ಇದು ಪಕ್ಕ ಕೆಲವೊಂದ್ ಸರ್ತಿ ಬ್ಲಡ್ ತುಂಬುತ್ತದೆ, ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಅದನ್ನ ಹೊರಗೆ ತೆಗೆಯುವಂತ ಕೆಲಸ ಆಗಿರ್ಬೋದು, ಅದು ಪ್ರೊಸೀಜರ್ ಆಗಿರ್ಬೋದು, ಅದನ್ನ ಆಗಿರ್ಬೋದು. ಅಥವಾ ಹೊಟ್ಟೆ ಒಳಗಡೆ ಬ್ಲೀಡಿಂಗ್, ಆ ತರ ತುಂಬಾ ಒಂದು ಫ್ರಾಕ್ಚರ್ ಆದ್ರೆ ಅದನ್ನ ಸ್ಟೆಬಿಲೈಸ್ ಮಾಡುವಂಥದ್ದು, ಮತ್ತೆ ಅದನ್ನ ಫರ್ದರ್ ಆರ್ಥೋಪೆಡಿಷನ್ ಗೆ ಹ್ಯಾಂಡ್ ಓವರ್ ಮಾಡಿ ಅಲ್ಲಿ ಅವರು ಫಿಕ್ಸ್ ಮಾಡುವಂತ ಪ್ರೊಸೀಜರ್ ಆಗಿರ್ಬೋದು. ಸೊ ಇದು ನಾಟ್ ಜಸ್ಟ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂದ್ರೆ ಎಮರ್ಜೆನ್ಸಿ ಫಿಸಿಷಿಯನ್, ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇದು ಕೂಡ ಹೆಲ್ಪ್ ಬೇಕಾಗ್ತದೆ. ಸೊ ವಿತ್ ಓವರ್ ಆಲ್ ವಿ ಕ್ಯಾನ್ ಹೆಲ್ಪ್ ದ ಪೇಷಂಟ್ ಔಟ್ ಆಫ್ ದ ಕಂಡೀಷನ್, ಎಮರ್ಜೆನ್ಸಿ ಕಂಡೀಷನ್. ಅಂದ್ರೆ ಯಾವುದೇ ಟ್ರೀಟ್ಮೆಂಟ್ ಇರ್ಲಿ, ತುರ್ತು ಅಂತ ಬಂದಾಗ ತಕ್ಷಣ ಅದಕ್ಕೆ ಸ್ಪಂದನೆ ಮಾಡಿ ಚಿಕಿತ್ಸೆ ಕೊಡುವಂತ ಕೆಲಸ SDM ಆಸ್ಪತ್ರೆಯಿಂದ ನಿಮ್ಮ ಮೂಲಕ ನಡೆಯುತ್ತೆ ಅಂತ ಕ್ಲಿಯರ್. ಹೌದು. ಎಷ್ಟೇ ಹೊತ್ತಿಗೆ ಬರ್ಲಿ ಅಂದ್ರೆ 24 hours ಯಾವ ಟೈಮ್ ಬಂದ್ರು ಆ ಒಂದು ಎಮರ್ಜೆನ್ಸಿ ತೆರೆದಿರುತ್ತೆ ಅಂತ ಪೇಷಂಟ್ ಗಳಿಗೆ ಹೇಳ್ಬೋದು, ಈ ಜನರಿಗೆ ಹೇಳ್ಬೋದು. ಹೌದು, ಡೆಫಿನೆಟ್ ಆಗಿ. ಸೊ ಯಾಕಂದ್ರೆ ಎಮರ್ಜೆನ್ಸಿ ಆಗುವಂತದ್ದು ಇದೇ ಟೈಮಲ್ಲಿ ಆಗ್ತದೆ, ಇದೇ ಇವರಿಗೆ ಆಗ್ತದೆ ಅಂತ ಹೇಳಿ ಆಗ್ತದೆ. ಯಾವ ಟೈಮಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಕರೆಕ್ಟ್, ಹೌದು. ಸೊ ಆ ಟೈಮಲ್ಲಿ ನಿಮ್ಗೆ ತಲೆಗೆ ಬರುದು ಅಂತ ಹೇಳಿದ್ರೆ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ಬೇಕು, ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳಿ. ಕರೆಕ್ಟ್. ಸೊ ಆ ಟೈಮಿಗೆ ಒಂದು ನಾನು ಇರ್ತಾರೆ, ಅಥವಾ ನಮ್ ಜೊತೆ ಬೇರೆ ಸ್ಟಾಫ್ ಕೂಡ ಇರ್ತಾರೆ, ಟ್ರೈನ್ಡ್ ಆಗಿರುವಂತವ್ರು. ಅವ್ರು ಕೂಡ ನೋಡಿ, ನಾನು ಕೂಡ ನೋಡಿ, ಅದನ್ನ ಮತ್ತೆ ಫರ್ದರ್ ನಾವು ಡಿಸೈಡ್ ಮಾಡ್ತೇವೆ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ. ಸೊ ಕೊನೆಯದಾಗಿ ಈ ಒಂದು ಎಮರ್ಜೆನ್ಸಿಗೆ ನೀವು ಬಂದಿದ್ದೀರಿ, ಸೊ ಯಾವ ರೀತಿಯಾಗಿ ಜನರಿಗೆ ಒಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ, ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಾದ್ರೆ ಎಮರ್ಜೆನ್ಸಿ ಮೂಲಕ ಅಂತ? ಸೊ ಎಮರ್ಜೆನ್ಸಿ ಅಂತ ಹೇಳುವಂಥದ್ದು ಪ್ರತಿಯೊಂದರಲ್ಲಿ ಇರ್ತದೆ. ಸೊ ಅದು ಪೀಡಿಯಾಟ್ರಿಕ್ ಆಗಿರಲಿ, ಮಕ್ಕಳದಾಗಿರ್ಲಿ, ಅಥವಾ ಹಾರ್ಟ್ ರಿಲೇಟೆಡ್ ಇರಲಿ, ಅಥವಾ ಬ್ರೈನ್ ಸ್ಟ್ರೋಕ್ ಆಗಿರಲಿ, ಅಥವಾ ಇದು ಹೆರಿಗೆ ಸಂಬಂಧಿತ ಎಮರ್ಜೆನ್ಸಿ ಆಗಿರಲಿ, ಅಥವಾ ಆಕ್ಸಿಡೆಂಟ್ ಆಗಿರಲಿ, ಅಥವಾ ಪಾಯ್ಸನಿಂಗ್ ಕೂಡ ಆಗಿರ್ಬೋದು, ಹೈಟ್ ಇಂದ ಬೀಳುವಂಥದ್ದಾಗಿರಲಿ, ಅಥವಾ ಡ್ರೌನಿಂಗ್ ಆಗಿರಲಿ, ಈ ತರ ಪ್ರತಿಯೊಂದು ಕೂಡ ಸಬ್ಜೆಕ್ಟ್ ಅಲ್ಲಿ ನಾವು ಸ್ವಲ್ಪ ಟ್ರೈನ್ ಆಗಿರ್ತೇವೆ. ಸೊ ನಾನು ಹೇಳೋದೇನಂತ ಹೇಳಿದ್ರೆ, ಇನ್ ಮುಂದೆ ನಾವು ಪ್ರತಿಯೊಂದು ಫೀಲ್ಡ್ ಇದು ಕೂಡ ಒಂದೊಂದು ಡಿಸೀಸ್ ಬಗ್ಗೆ ನಾವು ಸ್ಮಾಲ್ ವಿಡಿಯೋಸ್ ಆಗಿರ್ಲಿ, ಅಥವಾ ಆರ್ಟಿಕಲ್ಸ್ ಆಗಿರ್ಲಿ, ಅದ್ರ ಮುಖಾಂತರ ನಾವು ಅವೇರ್ನೆಸ್ ನ ಸ್ಪ್ರೆಡ್ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಇನ್ ಮುಂದೆ. ಸೊ ಅದ್ರ ಮುಖಾಂತರ ಜನರಿಗೆ ಕೂಡ ಅವೇರ್ನೆಸ್ ಆಯ್ತು ಅಂತ ಹೇಳಿದ್ರೆ, ಕೆಲವು ಮನೆಯಲ್ಲಿ ಕೂಡ ನಾವು ಮಾಡುವಂತದ್ದು ಕೆಲವು ಪ್ರೀ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗಿರ್ತದೆ, ಅದನ್ನು ಕೂಡ ಮಾಡಬೇಕಾಗಿರ್ತದೆ. ಸೊ ಅದನ್ನ ಮಾಡಿದ್ದು ಅಂತ ಹೇಳಿದ್ರೆ, ನೀವು ಹಾಸ್ಪಿಟಲ್ ಕರ್ಕೊಂಡು ಬಂದಾದ್ಮೇಲೆ ನಾವು ಇನ್ನೂ ಬೆಟರ್ ಆಗಿ ಟ್ರೀಟ್ಮೆಂಟ್ ನ ಮುಂದುವರಿಸಬಹುದು. ಕೆಲವು ಈಗ ಹಾವು ಕಚ್ಚಿದೆ ಏನ್ ಮಾಡ್ಬೇಕು, ಅಥವಾ ಪಾಯ್ಸನಿಂಗ್ ಆಯ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಯಾರೋ ಪಾಯ್ಸನ್ ತಗೊಂಡ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತದಾಗಿರ್ಲಿ, ಅಥವಾ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಇಂಜುರಿನ ಅಥವಾ ಹಾರ್ಮ್ ಯಾವ ತರ ಮಾಡಬಾರ್ದು ಪೇಷಂಟಿಗೆ. ಸೊ ಯಾವ್ದು ಬೆನಿಫಿಟ್ ಆಗಿದೆ, ಏನ್ ಮಾಡಿದ್ರೆ ಬೆನಿಫಿಟ್ ಆಗ್ತದೆ ಪೇಷಂಟ್ಗಳಿಗೆ. ಸೊ ಆ ತರ ತುಂಬಾನೇ ಅಂದ್ರೆ ಅದ್ರ ಬಗ್ಗೆ ನಾವು ಇನ್ ಮುಂದೆ ವಿಶ್ಲೇಷವಾಗಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ನಾವು ಮಾಡ್ತೇವೆ. ಓಕೆ,
ಥ್ಯಾಂಕ್ ಯು ಡಾಕ್ಟರ್. ಅನೇಕ ಮಾಹಿತಿಗಳು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ನಿಮ್ಮ ಸೇವೆ ಎಮರ್ಜೆನ್ಸಿಯ ಮೂಲಕ ಅಂದರೆ ತುರ್ತು ವಿಭಾಗದ ಮೂಲಕ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನಾವು ಕೂಡ ಹೇಳ್ತಾ ಇರೋದು, ಏನೇ ಎಮರ್ಜೆನ್ಸಿ ಇದ್ರೂ ಕೂಡ ಅಂದ್ರೆ ತುರ್ತು ಚಿಕಿತ್ಸೆ ನಿಮಗೆ ಅಗತ್ಯ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಉಜಿರೆ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ವೈದ್ಯರನ್ನ ಸಂಪೂರ್ಣವಾಗಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಒಂದು ಯೋಜಿಸಿದ್ದಾರೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ರಾತ್ರಿ ಆಗಿರ್ಲಿ, ಬೆಳಿಗ್ಗೆ ಆಗಿರ್ಲಿ, ಮಧ್ಯಾಹ್ನ ಆಗಿರ್ಲಿ, ಎಲ್ಲದಕ್ಕೂ ಕೂಡ ಇಲ್ಲಿನ ವೈದ್ಯರು ಡಾಕ್ಟರ್ ಕಾರ್ತಿಕ್ ಅವರು ರೆಡಿ ಇರ್ತಾರೆ. ಸೊ ಹಾಗಾಗಿ ಯಾವುದೇ ಎಮರ್ಜೆನ್ಸಿ ಇದ್ರೂ ಕೂಡ ತಕ್ಷಣ ಉಜಿರೆಯ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬರ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅಂಡೆಗ್ಲೇ ಮೂರು ಬಾರಿ.